ಯೆಹೋವನು ಮನೆ ಕಟ್ಟದಿದ್ದರೆ ಅದನ್ನು ಕಟ್ಟುವವರು ಕಷ್ಟಪಡುವುದು ವ್ಯರ್ಥ. ಯೆಹೋವನು ಪಟ್ಟಣವನ್ನು ಕಾಯದಿದ್ದರೆ ಕಾವಲುಗಾರರು ಅದನ್ನು ಕಾಯುವುದು ವ್ಯರ್ಥ. ಗುರುವಾರ 25 ಏಪ್ರಿಲ್ 2024 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಕೀರ್ತನೆಗಳ ಸಂಗ್ರಹ 37ನೇ ಕೀರ್ತನೆಯ 16ನೇ ವಚನ. ದುಷ್ಟರು ಮಹಾಸಮೃದ್ಧಿಗಿಂತಲೂ ನೀತಿವಂತನ ಬಡತನವೇ ಲೇಸು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ದೇವರನ್ನು ಆತುಕೊಂಡಂತ, ದೇವರನ್ನು ನಂಬುವಂತ ಜನರನ್ನು ದೇವರು ಅವರಲ್ಲಿ ಇರುವಂಥದ್ದರಲ್ಲಿಯೇ ಅವರನ್ನು ಹೇರಳವಾಗಿ ಆಶೀರ್ವದಿಸುವಂಥವನು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಸ್ವಲ್ಪವಾದರೂ ಅದು ಆಶೀರ್ವಾದ ಹೊಂದಿದಂಥದ್ದೇ. ಈ ಒಂದು ಕೀರ್ತನೆಯಲ್ಲಿ ಕೀರ್ತನೆಗಾರನು ಅಂದರೆ ದಾವೀದನು ನೀತಿವಂತರನ್ನು ದೇವರು ಎಂದಿಗೂ ಕೈಬಿಡದೆ ಅವರನ್ನು ಆಶೀರ್ವದಿಸಿ ಸಮೃದ್ಧಿಯಲ್ಲಿ ನಡೆಸುವನು ಎಂಬುದಾಗಿ. ಈ ಕೀರ್ತನಾ ಸಂಗ್ರಹದಲ್ಲಿ ಅನೇಕ ಸಂದರ್ಭದಲ್ಲಿ ಲೋಕದಲ್ಲಿ ಜನರನ್ನು ನೋಡುವಾಗ ಒಳ್ಳೆಯವರು, ನೀತಿವಂತರು ಅನೇಕ ಸಮಸ್ಯೆಗಳನ್ನು ಹಾದು ಹೋಗುವುದನ್ನು ನೋಡುತ್ತೇವೆ. ಆದರೆ ದುಷ್ಟರು, ದುರ್ಮಾರ್ಗದಲ್ಲಿರುವಂಥವರು ಎಲ್ಲ ವಿಧದಲ್ಲೂ ಆಶೀರ್ವದಿಸಲ್ಪಟ್ಟು ಸಂತೋಷವಾಗಿಯೂ ಸಮೃದ್ಧಿಯಲ್ಲೂ ಜೀವಿಸುವಂಥವರಾಗಿದ್ದಾರೆ. ಇದನ್ನು ನೋಡಿದಂಥ ಅನೇಕರು, ಅದರಲ್ಲೂ ವಿಶೇಷವಾಗಿ ಒಳ್ಳೆಯದನ್ನೇ ಮಾಡುವಂಥವರು ಬಹಳಷ್ಟು ವ್ಯಥೆ ಪಡುವಂಥದ್ದನ್ನು, ಬಹಳ ಪ್ರಶ್ನೆಗಳು ಅವರಲ್ಲಿರುವಂಥದ್ದನ್ನು ನೋಡುತ್ತಾ ಕೀರ್ತನೆಗಾರನು ದೇವರು ನೀತಿವಂತರನ್ನು ಎಂದಿಗೂ ಕೈಬಿಡುವುದಿಲ್ಲ ಮತ್ತು ದುರ್ಮಾರ್ಗಿಗಳು ಅಥವಾ ದುಷ್ಟರು ಅವರು ಎಷ್ಟೆಲ್ಲ ಬೆಳೆದರೂ ಅವರ ಕಡೆಯ ದಿನಗಳು ಅದು ಭಯಂಕರವಾದದ್ದು. ದೇವರು ನ್ಯಾಯ ತೀರಿಸುವಂಥ ದೇವರು. ಒಳ್ಳೆತನದಿಂದ ಒಳ್ಳೆಯ ಜೀವನ, ನೀತಿವಂತಿಕೆಯ ಜೀವನದಲ್ಲಿರ್ತಕ್ಕಂಥವರನ್ನು ದೇವರು ಖಂಡಿತವಾಗಿ ಆಶೀರ್ವದಿಸುವನು ಎಂಬುದಾಗಿ, ಅವರಲ್ಲಿರ್ತಕ್ಕಂಥ ಸ್ವಲ್ಪವಾದದ್ದೇ ಅದು ಆಶೀರ್ವದಿಸಲ್ಪಟ್ಟದ್ದು. ದುಷ್ಟರು ಎಷ್ಟೆಲ್ಲ ಸಮೃದ್ಧಿಯಲ್ಲಿದ್ದರೂ ಕೂಡ ಅದು ವ್ಯರ್ಥವೇ ಎಂಬುದಾಗಿ ಬಹಳ ಸ್ಪಷ್ಟವಾಗಿ ಹೇಳುವಂಥವನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಸ್ವಲ್ಪವಾದದ್ದನ್ನು ದೇವರ ಕೈಗಳಿಗೆ ಒಪ್ಪಿಸುವಾಗ ಅದು ಸಮೃದ್ಧಿಯಾಗಿ ಮಾರ್ಪಡುವುದು. ಸ್ವಲ್ಪ ಅಂದರೆ 5 ರೊಟ್ಟಿ 2 ಮೀನುಗಳನ್ನೇ ಯೇಸು 5,000 ಜನಕ್ಕೆ ಹಂಚಿಕೊಟ್ಟ ನಂತರವೂ ಸಹ ಮಿಕ್ಕಿದ್ದನ್ನು ನೋಡುತ್ತೇವೆ. ಅಂದರೆ ಸ್ವಲ್ಪವಾಗಿ ನೀತಿವಂತರ ಕೈಲಿರುವಂಥದ್ದು ಆಶೀರ್ವದಿಸಲ್ಪಟ್ಟಿರುವಂಥದ್ದು. ಅದಕ್ಕಾಗಿಯೇ ದೇವರನ್ನು ನಂಬುತ್ತಾ ದೇವರು ಕೊಡುವಂಥದ್ದನ್ನು ಪ್ರೀತಿಯಿಂದ ಸ್ವೀಕರಿಸೋಣ. ಕರ್ತನೇ, ದಯಮಯ ಸ್ವಾಮಿ, ನಿನ್ನ ಕೃಪೆಯಿಂದ ನಮ್ಮನ್ನು ಬಲಪಡಿಸಿ ನಿನ್ನನ್ನು ಆತುಕೊಂಡು ನಡೆಯುವ ಹಾಗೆ ನಮ್ಮನ್ನು ನಡೆಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.